ನಟರಾಜ್ ನಂದೊಂದು ಪ್ರಶ್ನೆ ಇರೋದು, ನೀವು EVM ಈಗ ಶ್ವೇತಾ ಅವರು ಹೇಳ್ತಾ ಇದ್ರು ಹ್ಯಾಕಥಾನ್ ಮಾಡಿದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಎದುರು ಚುನಾವಣಾ ಆಯೋಗ ಹೇಳ್ತು ಯಾರಾದರೂ ಬಂದು ವಿದೇಶಗಳಲ್ಲಿ ಯಾರಾದರೂ ಟೆಕ್ನಾಲಜಿಕಲ್ ಎಕ್ಸ್ಪರ್ಟ್ಸ್ ಇದ್ದವ್ರು ಬರಲಿ EVM ಅನ್ನು ಹ್ಯಾಕ್ ಮಾಡಿ ತೋರಿಸ್ಲಿ ಅಂತ. EVM ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು, ಅದು ಭಾರತದ ಚುನಾವಣಾ ಆಯೋಗ ಬಳಸ್ತಕ್ಕಂಥ EVMಗಳನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಸಿದ್ಧ ಆದಮೇಲೆ ನೀವು ಇನ್ನೂ ಕೂಡ ಇಲ್ಲ ನಮ್ಗೆ ಅಪನಂಬಿಕೆಗೆ ಏನಾದರೂ ಒಂದು ಸಾಕ್ಷ್ಯಗಳು ಬೇಕು, ಅಪನಂಬಿಕೆಗೆ ಏನಾದರೂ ಒಂದು ಆಧಾರ ಬೇಕು. ಪ್ರಶಾಂತ್, ಈಗ ನೀವು ಹೇಳ್ತಾರ ನೀವು 2004ನೇ ಇಸ್ವಿಯಿಂದ ಹೇಳ್ತಿದ್ರೆ ನಟರಾಜ್ ಗೌಡ್ರೆ, ಇಲ್ಲ ನಾವು EVM ನಮ್ಗೆ ಬೇಡ, ನಮ್ಗೆ ಬ್ಯಾಲೆಟ್ ಪೇಪರ್ ಬೇಕು. 2004ರಿಂದ 2014ರವರೆಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ರಿ. ನಿಮ್ಗೆ ಎಲ್ಲವೂ ಕೂಡ ಅಧಿಕಾರ ಹೋದ್ಮೇಲೆ ಯಾಕೆ ನೆನಪಾಗತ್ತೆ? ನೆನಪಾಗತ್ತೆ ನಿಮ್ಗೆ EVM ಬೇಡ, ಬ್ಯಾಲೆಟ್ ಪೇಪರ್ ಅಧಿಕಾರ ಹೋದ್ಮೇಲೆ ಯಾಕೆ ನೆನಪಾಗತ್ತೆ ನಿಮ್ಗೆ? ಎರಡು ಪಾಯಿಂಟ್ ಇದೆ ಪ್ರಶಾಂತ್ ಅವರೇ, ಯಾಕೆ ಮಾಡಕ್ ಸಾಧ್ಯ ಆಗಿಲ್ಲ? ಒಂದು ನಿಮಿಷ ಮಹೇಶ್, EVM ಮಿಷಿನ್ ನ ಯಾಕೆ ಮಾಡಕ್ ಸಾಧ್ಯ ಆಗಿಲ್ಲ? ನಾನು ಹೋಗ್ತೀನಿ, EVM ನ ಮಿಷಿನ್ ನ ಯಾಕೆ ಮಾಡಕ್ ಸಾಧ್ಯ ಆಗಿಲ್ಲ ಇಲ್ಲಿವರೆಗೂ ಯಾರ ಕೈನಲ್ಲೂ ತೋರಿಸಿಲ್ಲ. ನಂಬರ್ 1. ನಂಬರ್ 2, EVM ಮಿಷಿನ್ ಕೇವಲ ಅದೊಂದೇ ಕಾರಣ, ಏನೋ ಹ್ಯಾಕ್ ಮಾಡಕ್ ಆಗಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ EVM ಮಿಷಿನ್ ಬೇಡ ಅಂತಲ್ಲ. ಜನಸಾಮಾನ್ಯನಿಗೆ ಬೇಕಾಗಿಲ್ಲ, ಜನಸಾಮಾನ್ಯನಿಗೆ ನಂಬಿಕೆನೇ ಆಗ್ತಾ ಇಲ್ಲ. ಈ EVM ನಾವ್ ಯಾವ್ದೋ ಓಟ್ ಹಾಕಿದೀವಿ, ಇದು ಬೇರೆ ಯಾವ್ದೋ ಹೋಗಿದೆ. ಸುಮ್ಮನೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ ಶ್ವೇತಾ ಮೇಡಮ್, ಇಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಒಂದು ನಿಮಿಷ ನಟರಾಜ್ ಗೌಡ್ರೆ, ಬಹಳ ಸ್ಪಷ್ಟ ನೋಡಿ. ನಾನು ಪ್ರಾರಂಭದಲ್ಲೇ ಹೇಳಿದೆ, ನಿದ್ದೆ ಮಾಡಿರೋರನ್ನ ಎದ್ದೇಳಿಸಬಹುದು, ನಿದ್ದೆ ಮಾಡೋತ್ರ ನಟನೆ ಮಾಡೋರು. ಇಡೀ ಪ್ರಶ್ನೆ ಇರ್ತಕ್ಕಂಥದ್ದು ಅವ್ರು ಏನು ಒಂದು ಹೋರಾಟವನ್ನ ಮಾಡ್ತಿದ್ದಾರೆ, ಅದನ್ನ ಅದಕ್ಕೊಂದು ಸ್ಟ್ರೆಂಥನ್ ಮಾಡಬೇಕು ಅನ್ನೋಕ್ಕೋಸ್ಕರ ಒಂದು ರಾಷ್ಟ್ರದ್ರೋಹದ ಕೆಲಸವನ್ನ ಇದ್ರಲ್ಲಿ ಕೈ ಹಾಕಿರ್ತಕ್ಕಂಥದ್ದು. ಇದ್ರಲ್ಲಿ ಏನು ರಾಷ್ಟ್ರದ್ರೋಹದ ಕೆಲಸ, ಯಾವ ರಾಜಕೀಯ ಪಾರ್ಟಿ ಇದನ್ನು ಮಾಡ್ತಾ ಇದೆ? ಚುನಾವಣಾ ಅಕ್ರಮದಲ್ಲಿ ಅವರ ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊಂಡಂತ ರಾಜಕೀಯ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮ ಎಸಗಿ ಈ ದೇಶದ ಒಳಗಡೆ ಸಾಬೀತಾಗಿರ್ತಕ್ಕಂಥ ಮೊಟ್ಟ ಮೊದಲ ರಾಜಕಾರಣಿ ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ. ಯಾವುದೆಲ್ಲ ಮತ ಕಳ್ಳತನ, ಯಾವುದೆಲ್ಲ ಚುನಾವಣಾ ಅಕ್ರಮ, ಈ ದೇಶದ ಪೌರತ್ವವನ್ನೇ ತಗೊಂಡಿರಲಿಲ್ಲ. ಆದ್ರೂ ಚುನಾವಣಾ ಕೇಳಿರ್ತೀನಿ, ಒಂದಾ ಎರಡ ಈ ದೇಶದ ಒಳಗಡೆ ಅಕ್ರಮ, ಅನ್ಯಾಯ, ಅನೀತಿ, ಯಾವುದೆಲ್ಲ ಅಧರ್ಮದ ಕೆಲಸವನ್ನ ಮಾಡುವಂತದ್ದು ಯಾರ್ಯಾರಿದ್ರೆ ಅದು ಕಾಂಗ್ರೆಸ್ಸಿಗರು. ಕುಣಿಲಾರ್ದವ್ರಿಗೆ ನೆಲ ಡೊಂಕಂತಂಗೆ ಚುನಾವಣೆ 2001ಕ್ಕೆ ಮಡ್ರಾಸ್ ಹೈಕೋರ್ಟು, ಕೇರಳ ಹೈಕೋರ್ಟು, ಡೆಲ್ಲಿ ಹೈಕೋರ್ಟು, ಕರ್ನಾಟಕ ಹೈಕೋರ್ಟು, ಬಾಂಬೆ ಹೈಕೋರ್ಟು, ಉತ್ತರಾಖಂಡ್ ಹೈಕೋರ್ಟು, ಸುಪ್ರೀಂ ಕೋರ್ಟು, 6 ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟು. ಇಷ್ಟು ಕೂಡ ಈ ಚುನಾವಣಾ ಮತಪಟ್ಟಿ ಏನು ಹೇಳ್ತಾರೆ EVM ಬಗ್ಗೆ ಡಿಸಿಷನ್ಸ್ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ ಮೇಲೂ ಅವರಿಗೆ ನೈತಿಕತೆ ಅಂತಕ್ಕಂಥದ್ದು, ಮಾನ ಮರ್ಯಾದೆ ಕಾಂಗ್ರೆಸ್ ಇದ್ರೆ 135 ಸೀಟು ಗೆದ್ದಿದ್ದಾರೆ EVM ಇಂದ. ಇದು ಸುಳ್ಳು ಏನ್ಬಿಟ್ಟು ರಾಜೀನಾಮೆ ಕೊಟ್ಟು ಹೋರಾಟ ಮಾಡಕ್ಕೆ, ರಾಜೀನಾಮೆ ಕೊಟ್ಟು ಹೋರಾಟ ಮಾಡಕ್ಕೆ 135 ಪ್ರಶ್ನೆ ಇದೆ. ಅವ್ರೇನು ಕೇಳ್ತಿದ್ದಾರೆ ಇಡೀ, ಈಗ ನೋಡಿ ಮಹದೇವಪುರದ್ದಿರ್ಬೋದು, ಬಿಹಾರದ ಮತಾಧಿಕಾರ ಇರ್ಬೋದು, ಅವ್ರಿಗೆ EVM ಬಗ್ಗೆ ಪ್ರಶ್ನೆಗಳಿಗಿಂತ ಅವ್ರಿಗೆ ಚುನಾವಣಾ ಆಯೋಗದ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆಗಳನ್ನು ಅವ್ರು ಎತ್ತಾ ಇದ್ದಾರೆ. ಅವರಲ್ಲ, ಅದಕ್ಕೆ ಬಿಜೆಪಿ ಉತ್ತರ ಕೊಡ್ಬೇಕಾಗಲ್ಲ. ಅವ್ರೇನ್ ಪ್ರಶ್ನೆ ಕೇಳ್ತಿದ್ದಾರೆ, ಚುನಾವಣಾ ಆಯುಕ್ತರ ನೇಮಕಾತಿಯಲ್ಲಿ ನೀವು ಪ್ರಧಾನಮಂತ್ರಿ, ಗೃಹ ಮಂತ್ರಿಗಳನ್ನ ಇಟ್ಕೊಂಡ್ರಿ, ನೀವು ಮುಖ್ಯ ನ್ಯಾಯಮೂರ್ತಿಗಳನ್ನ ಇಟ್ಕೊಂಡಿದ್ರೆ ಅದಕ್ಕೊಂದು ವಿಶ್ವಾಸಾರ್ಹತೆ ಬರ್ತಿತ್ತು. ನೀವು ಆ ಒಂದು ಕ್ಲಾಸ್ ಅನ್ನ ತೆಗೆದು ಹಾಕಿ ಆಯ್ಕೆ ಸಮಿತಿಯನ್ನ ಬದಲಾಯಿಸಿದ್ರಿಂದ ಸರ್ಕಾರ ತನಗೆ ಯಾರು ಬೇಕೋ ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸ್ಕೊಳ್ತಾ ಇದೆ. ಹಾಗಾಗಿ ನಮಗೆ ಚುನಾವಣಾ ಆಯೋಗದ ಬಗ್ಗೆ ಮತ್ತು ಅವ್ರು ಮಾಡ್ತಿರ್ತಕ್ಕಂಥ ಚುನಾವಣೆಗಳ ಬಗ್ಗೆ ನಮಗೊಂದು ವಿಶ್ವಾಸಾರ್ಹತೆ ಇಲ್ಲ ಅನ್ನೋದು ಕಾಂಗ್ರೆಸ್ನ ಆರೋಪ. ಇಲ್ಲಿ ಪೇರಿ ಶಾಸ್ತ್ರಿಯಿಂದ ಹಿಡಿದು ಯಾರು ಮೊದಲನೇ ಇದರಿಂದ ಹಿಡಿದು ಇಲ್ಲಿ ತನಕ ಅನೇಕ ಚುನಾವಣಾ ಆಯುಕ್ತರಾಗಿ ನೇಮಕ ಆಗಿದೆ. ಇವರು ನವೀನ್ ಚಾವ್ಲಾ ತಂದಿದ್ರು. ಏನು ಚುನಾವಣಾ ಇವತ್ತಿನ ಸೆಟಪ್ ಒಳಗಡೆ ಇರ್ತಕ್ಕಂಥದ್ದು, ಪ್ರತಿಯೊಂದು ಸಂದರ್ಭದಲ್ಲಿ ಚುನಾವಣಾ ಆಯೋಗವನ್ನು ಸಶಕ್ತ ಮಾಡ್ತಕ್ಕಂಥದ್ದು ಮತ್ತು ಯಾವುದೋ ಒಂದು ಡಿಸಿಷನ್ ಮೇಲೆ ಯಾವುದೂ ಆಗಬಾರ್ದು ಅನ್ನೋ ದಿಸೆ ಒಳಗಡೆ ಏನು ಅವತ್ತು ಶೇಷನ್ ಅವರು ಮುಹಿಂ ಶುರು ಮಾಡೋದು, ಅದು ಇಲ್ಲಿ ತನಕ ಕೂಡ ಹಾಗೆ ನಡೀತಾ ಇರೋಂಥ ಅಂಶ. ಆದರೆ ಒಂದು ಮಾತು, ಈ ಮತ ಕಳ್ಳತನದ ಈಗ ಪ್ರಶಾಂತ್ ಸರ್ ಏನು ಪ್ರಶ್ನೆ ರೈಸ್ ಮಾಡಿದ್ರು, ನಾವು ಅದಕ್ಕೆ ಯಾವತ್ತು ವಿರೋಧ ಮಾಡಿದ್ದೀವಿ?
ಯಾಕೆ ನಿಮ್ಗೆ ಚೂಸಿ? ನಾಳೆ ಹೇಳ್ತೀನಿ, ನಾಳೆ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಇವರು ರೆಸ್ಪೆಕ್ಟ್ ಮಾಡಿದ್ದಾರೆ. ಈಗ ಒಂದು ಶ್ವೇತಾ, ರಫೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟರೆ, ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ರಾಮ ಮಂದಿರದ ಕೊಟ್ಟರೆ ಅದನ್ನು ಸುಪ್ರೀಂ ಕೋರ್ಟನ್ನು ಜಡ್ಜ್ ಕೊಟ್ಟಂಥದ್ದನ್ನು ಪ್ರಶ್ನೆ ಮಾಡ್ತಾರೆ. ಯಾವುದೇ ಸಂವಿಧಾನ ಸಂಸ್ಥೆಗಳು ಮಾಡಿದ್ರು ಕೂಡ ಕಾಂಗ್ರೆಸ್ಸಿಗೆ ಮನಸ್ಸಿಗೆ ಸಮಾಧಾನ ಆಗೋ ರೀತಿ ಒಳಗಡೆ ಈ ದೇಶದ ಎಲ್ಲ ಸಂವಿಧಾನ ಕಾನೂನು ಇರಬೇಕು ಅಂತ ಅವರೇ ಅಪೇಕ್ಷೆ ಮಾಡ್ತಾರೆ. ಅದಲ್ವೇನಾ ಕಾಂಗ್ರೆಸ್ಸಿಗರ ಈ ಒಂದು ಮತ ಕಳ್ಳತನದ ಮುಖಾಂತರ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೇಶವನ್ನ ಅಭದ್ರತೆಗೊಳಿಸತಕ್ಕಂಥ ಯಾರಿಗೆ ಯಾವ ನೈತಿಕತೆಯಿಂದ ಮಾತನಾಡ್ತಿದ್ದಾರೆ? ಮಹೇಶ್ ಅವರೇ ಬರ್ತೀನಿ. I'll come back. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.